ಸೊ ನಮಸ್ಕಾರ, ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಮ್ಕುಡುಮ್ಕು ಮಾಡುವ ನಮಸ್ಕಾರಗಳು. ನೆನ್ನೆ ಏನ್ ಘಟನೆ ಆಯ್ತು, ಅದು ಯಾವುದೇ ಪೆಟ್ರೋಲ್ ಇಲ್ಲ, ನಾನೇನು ಸತ್ತಿಲ್ಲ. ಸೊ ಸೂರ್ಯಣ್ಣನ್ ಮೂವಿ ನಾನು ಫೋನ್ ಮಾಡಿದ್ದೆ ಸೂರ್ಯಣ್ಣನ್ಗೆ. ಸೂರ್ಯಣ್ಣ ಒಂದೇ ಹೇಳಿದ್ದು, ಇಷ್ಟು ಕಷ್ಟಪಟ್ಟು ಮಾಡಿದೀನಿ, ಮನೆ ಮಠ ಎಲ್ಲ ಮಾರ್ಕೊಂಡು ನನಗೆ ತುಂಬಾ ಪರ್ಸನಲ್ ಆಗಿ ಬೇಜಾರಾಗಿದ್ದಕ್ಕೆ. ಸೊ ನಾನು ಏನೇ ಒಂದ್ ಮಾಡಿದ್ರು ಒಂದು ಸಾವಿರಾರು ಜನ ನೋಡ್ತಾರೆ. ಸೊ ನಂದು ಇಲ್ಲಿ ಎಫೆಕ್ಟ್ ಆಗಿದೆ, ಸೂರ್ಯಣ್ಣನ್ಗೂ ಎಫೆಕ್ಟ್ ಆಗಿದೆ. ಸೊ ಇದು ಯಾವುದೇ ಪೆಟ್ರೋಲ್ ಇಲ್ಲ, ಇದು ಜೇನುತುಪ್ಪ, ಬಿಂದು ಜೀರಾ ನೀರ್ ಬಾಟ್ಲಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡಿದ್ದು. ಸೊ ನನ್ನ ಕಡೆಯಿಂದ ಏನಂದ್ರೆ ಬೇಜಾರಾಗಿದ್ರೆ ಕ್ಷಮಿಸಿ. ಇದು ಅಣ್ಣ ನೀವೇ ಹೇಳಿ ಅಣ್ಣ. ಇವಾಗ ಏನಂದ್ರೆ ಮೊನ್ನೆ ಮಂಜು ಫೋನ್ ಮಾಡಿದ್ರು ನನಗೆ. ಏನಣ್ಣ ಏನಾಯ್ತಾಯ್ತು ಅಂತ ಕೇಳಿದ್ರೆ, ಇಲ್ಲಮ್ಮ ಆಯ್ತಾಯ್ತೆ, ಚಂದಾಗ್ ಆಯ್ತಾಯ್ತು, ಒಂದ್ ಸ್ವಲ್ಪ ಕಷ್ಟದಲ್ಲಿದ್ದೀನಿ ಅಂತ ಹೇಳಿದೆ. ಇವ್ರು ಏನ್ ಮನ್ಸಲ್ಲಿ ಏನ್ ಅನ್ಕೊಂಡ್ರೋ ಗೊತ್ತಿಲ್ಲ. ಇವರು ಟ್ಯಾಕ್ಟಿಕ್ಸ್ ಅಲ್ಲಿ ಬಂದ್ಬಿಟ್ಟು ಇವ್ರು ಮಾಡಿತ್ತು ನನಗೆ ಗೊತ್ತಿಲ್ಲ. ಆಕ್ಚುಲಿ ಇನ್ನೊಂದು ವಿಡಿಯೋದಲ್ಲಿ ನೀವು ನೋಡಿದಿರಾ, ಇದು ನಾನು ಜೇನುತುಪ್ಪ ಹಾಕೊಂಡು ಮಾಡ್ತಾ ಇದ್ದೀನಿ ಅಂತ, ಅದನ್ನು ನನಗೆ ಗೊತ್ತಿಲ್ಲ. ಬಟ್ ಇವ್ರು ಮಾಡಿದಾಗ ನಾನು ನಿಜವಾಗ್ಲೂ ಅನ್ಕೊಬಿಟ್ಟಿದ್ದೆ ಇದೇನೋ ಇದು ಇರ್ಬೋದು ಅಂತ. ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡೋಗಿತ್ತು, ಹೋದ್ರೆ ಅಲ್ಲಿ ಏನಿಲ್ಲ ಅಂತ ಹೇಳಿದ್ರು. ಆಮೇಲೆ ಇಷ್ಟ ಆಗಿತ್ತು ಗೊತ್ತು. ಇದುವರೆಗೂ ನನಗೂ ಗೊತ್ತಿಲ್ಲ. ಮಂಜು ಇದನ್ನ ಏನೋ ಒಂದ್ ಸ್ವಲ್ಪ ಪ್ರಮೋಷನ್ ಅಂತಲ್ಲ, ಏನೋ ಒಂದು ನನಗೂ ನನ್ನ ತಮ್ಮನ ತರ ಪಾಪ ಏನೋ ಮಾಡ್ಬೇಕಂತ ಮಾಡಿದ್ದಾನೆ. ಅದು ಈ ಮಟ್ಟಕ್ಕೆ ಹೋಗ್ತೈತೆ ಅಂತ ಗೊತ್ತಿದ್ದಿಲ್ಲ. ದಯವಿಟ್ಟು ಇದನ್ನ ಏನು ಬೇಜಾರು ಮಾಡ್ಕೋಬೇಡಿ, ನನಗೂ ಬೇಜಾರಾಯ್ತೈತೆ. ಇದರಿಂದ ಈ ವಿಡಿಯೋದಿಂದ ನಾನು ಕೇಳೋದು ಒಂದೇ ಒಂದು, ದಯವಿಟ್ಟು ಅಮ್ಕುಡುಮಲ್ಗೆ ತುಂಬಾ ಕೆಟ್ಟ ಬ್ಯಾಡ್ ಮೆಸೇಜ್ ಎಲ್ಲ ಆಗ್ತಾ ಇದಾರೆ. ದಯವಿಟ್ಟು ಅದು ಬೇಡ, ಪರ್ಸನಲ್ ಆಗಿ ಫ್ಯಾಮಿಲಿ ಕೂಡ ಟಾರ್ಗೆಟ್ ಆಗ್ತೈತೆ. ತುಂಬಾ ಬೇಡ ಅಂತ ಕೇಳ್ಕೊಂತ ಇದ್ದೀನಿ ನಿಮ್ಮ ಹತ್ರ. ನಾನು ಗೊತ್ತಿಲ್ಲದೆ ಮಾಡಿರೋದಕ್ಕೆ ಬಿಟ್ಬಿಡಿ. ಅವ್ರು ಏನೋ ಮಾಡ್ಬೇಕಂತ ಒಂದು ಮನೋಭಾವನೆಯಲ್ಲಿ, ಒಂದು ಅಂಬಲ್ಸಿಂದ ಏನೋ ಎಲ್ರು ಮಾಡ್ತಾ ಇದಾರಲ್ಲ, ಸೂರ್ಯಣ್ಣನ್ಗೆ ಏನೋ ಒಂದು ಮಾಡ್ಬೇಕಂತ ಮಾಡಿದ್ದಾರೆ. ದಯವಿಟ್ಟು ಎಲ್ರಿಗೂ ನನ್ನ ಕಡೆಯಿಂದ ನಾನು ಸಾರಿ ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಅಣ್ಣ ತಮ್ಮ ತರ ಬಾಂಡಿಂಗ್ ಅಲ್ಲಿ ಇದ್ದೀರಿ. ಇದನ್ನ ಇನ್ನೇ ಎತ್ತರ ಮಟ್ಟಕ್ಕೆ ತಗೊಂಡೋಗೋಣ ಅಂತ ನೋಡಿದ್ರೆ ಈ ತರ ಮಟ್ಟಕ್ಕೆ ಆಗುತ್ತೆ ಅಂತ ನನ್ಗೂ ಗೊತ್ತಿಲ್ಲ. ನಮ್ ಕಡೆಯಿಂದ ಏನಂದ್ರೆ ಆಗಿದ್ರೆ ಕ್ಷಮಿಸಿ ಅಂತ ಕೇಳ್ಕೊಂತೀನಿ.